ಸ್ಯಾಲ್ರಿ ಬಂತು, ವೀಕೆಂಡ್ ಬೇರೆ, ಐ ಆಮ್ ರಿಚ್. ರಿಚ್ಚು. ಈಗ ಟೈಮು 4 ಗಂಟೆ, ಒಂದು 5 ನಿಮಿಷ ಆದಮೇಲೆ ರೆಂಟ್ ಕಟ್ ಆಗುತ್ತೆ, ಆಮೇಲೆ ವೈಫೈ, ಆಮೇಲೆ EMI, ಅದಾದ್ಮೇಲೂ ನಿನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಏನಾದರೂ ಉಳಿದಿದ್ರೆ ನೀನೇನು ರಿಚ್ ಅನ್ಬೋದಪ್ಪ. ಯಾಕೆ ಇದನ್ನೆಲ್ಲ ಹೇಳ್ಬಿಟ್ಟು ಎದುರಿಸ್ತಿದ್ಯಾ ನೀನು? ನನಗೂ ಗೊತ್ತು ಸ್ಯಾಲ್ರಿ ಬರಲಿಲ್ಲ ಅಂದ್ರೆ ಇದೆಲ್ಲ ಎಡ್ವರ್ಟ್ ಆಗುತ್ತೆ ಅಂತ. ಡೋಂಟ್ ಕಿಲ್ ಮೈ ವೈಬ್ ಬ್ರೋ. ಅದನ್ನೇ ಅಪ್ಪ ನಾ ಹೇಳ್ತಾ ಇರೋದು. ಈಗ ಒಂದು 50,000 ರೂಪಾಯಿ ಕೊಟ್ಬಿಟ್ಟು ಫೋನ್ ತೊಗೋತೀವಿ, ಅದಕ್ಕೆ ಸೇಫ್ ಆಗಿರಲಿ ಅಂತ ಅಂದ್ಬಿಟ್ಟು ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕ್ಸಲ್ವಾ? ಆದರೆ ನಮ್ಮ ಎಂಟೈರ್ ಲೈಫ್ ಡಿಪೆಂಡ್ ಆಗಿರೋ ನಮ್ಮ ಸ್ಯಾಲ್ರಿ ಮೇಲೆ ಯಾವುದೇ ಪ್ರೊಟೆಕ್ಷನ್ನ ಇಟ್ಕೊಳ್ಳಲ್ಲ ನಾವು. ಸಡನ್ ಆಗಿ ಏನಾರು ಆಗ್ಬಿಟ್ಟು ಸ್ಯಾಲ್ರಿ ನಿಂತೋದ್ರೆ ಯಾರು ಬರ್ತಾರೆ ಗುರು? ಸಿಂಪತಿಲಿ EMI, ರೆಂಟ್ ಎಲ್ಲ ವರ್ಕ್ ಆಗಲ್ಲ. ಅದಕ್ಕೆ ನಾ ಹೇಳ್ತಾ ಇರೋದು, ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕು. ಅದು ಮ್ಯಾಂಡೇಟರಿ ಆ್ಯಕ್ಚುಲಿ. ಅದು ನಮ್ಮ ಫ್ಯಾಮಿಲಿನೂ ಕಾಪಾಡುತ್ತೆ, ನಮ್ಮನ್ನು ಫೈನಾನ್ಷಿಯಲ್ ಕ್ರೈಸಿಸಿಂದ ಕಾಪಾಡುತ್ತೆ. ಐ ನೋ ಯು ಆರ್ ರೈಟ್, ಬಟ್ ಇನ್ಶೂರೆನ್ಸ್ ತುಂಬ ಎಕ್ಸ್ಪೆನ್ಸಿವ್ ಕಣೋ. ಐ ಆಮ್ ಆಲ್ರೆಡಿ ಹ್ಯಾವಿಂಗ್ ಅ ಲಾಟ್ ಆಫ್ ಕಮಿಟ್ಮೆಂಟ್ಸ್. ಎಕ್ಸ್ಪೆನ್ಸಿವಾ? ನೆನೆ ನೈಟು ನೀನು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂದೆ ಅಂತಂದಲ್ಲಪ್ಪ, ಎಷ್ಟು ಕೊಟ್ಟೆ? ಲೈಕ್ 500. ಏನು ಗೊತ್ತಾ, ನೆನೆ ನೀನು ತೊಗೊಂಡಲ್ಲ ಪಿಜ್ಜಾ, ಅದಕ್ಕಿಂತ ಕಡಿಮೆಗೆ ಅಂದರೆ 494 rupees per monthಗೆ 2 crore rupees ಲೈಫ್ ಕವರ್ ಆಗುವಂಥ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಬರೀ 494 rupeesಗೆ 2 crore ಟರ್ಮ್ ಇನ್ಶೂರೆನ್ಸ್ ಕವರೇಜಾ? ದಟ್ಸ್ ಅಫೋರ್ಡೆಬಲ್ ದೆನ್ ಮೈ OTT ಸಬ್ಸ್ಕ್ರಿಪ್ಷನ್ ಗುರು. ಎಕ್ಸಾಕ್ಟ್ಲಿ. ನಾವು 40 ಗಂಟೆ ಟೈಮ್ ಒಂದು ವಾರದಲ್ಲಿ ಯಾಕೆ ಕಷ್ಟಪಡ್ತೀವಿ? ಸ್ಯಾಲ್ರಿ ತಗೊಳ್ಳೋದಕ್ಕೆ. ಅದೇ ನಾವು ಇವತ್ತು ಮಾಡೋ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಇಂದ ಫ್ಯೂಚರಲ್ಲಿ ನಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ, ನಾವು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರ್ತೀವಿ. ಗೊತ್ತಾಯ್ತು. ನಾನು ಆಲ್ರೆಡಿ ಟರ್ಮ್ ಇನ್ಶೂರೆನ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ನಮ್ಮ ಸ್ಯಾಲ್ರಿ ನಮ್ಮ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡುತ್ತೆ, ಟರ್ಮ್ ಇನ್ಶೂರೆನ್ಸ್ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬರೀ 494 rupees per monthಗೆ 2 ಕೋಟಿ ಲೈಫ್ ಕವರ್ ಆಗುವಂತ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಅಪ್ಲೈ ಮಾಡಲು ಲಿಂಕ್ ನನ್ನ ಬಯೋಲಿದೆ. ಬರೀ 2 ನಿಮಿಷದಲ್ಲಿ ನಿಮಗೆ ಪ್ರೀಮಿಯಂ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ.